ಸೈಡಿಗೆ ನಿಂತ್ಕೊಳ್ಳಿ ಎಲ್ಲ ಅದೇ ದೊಡ್ಡಪ್ಪ ಸೋಮಶೇಖರ್ ಗೌಡ್ರವರು ಜ್ಯೋತಿ ಬೆಳಗೋದ್ರ ಮೂಲಕ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕಂತ ಕೇಳ್ಕೊತೀನಿ. ಸನ್ಮಾನ್ಯರನ್ನ ನಮ್ಮ ಕನ್ನಡ ವಿಜಯ ಸೇನೆ ಎಲ್ಲ ಪದಾಧಿಕಾರಿಗಳು ಅವ್ರ ಜೊತೆಯಲ್ಲಿ ಭಾಗಿಯಾಗಬೇಕು ಅಂತ ಕೇಳ್ಕೊತೀನಿ. ಜೋರಾದ ಚಪ್ಪಳೆ. ತ್ರೀ ಕ್ಲಾಪ್ ಸ್ಟಾರ್ಟ್ ಮಾಡಿ ಕಂಟಿನ್ಯೂ ಆಗಲಿ. ಈ ಕಡೆ ನೋಡಿ ಹಚ್ಚಿಬಿಟ್ಟು ನೋಡ್ರಿ ಪ್ರೋಗ್ರಾಮ್ ಈಗ ಕಾರ್ಯಕ್ರಮ ಉದ್ಘಾಟನೆ ಮಾಡುವಂತಹ ಸನ್ಮಾನ್ಯ ಎಸ್.ಟಿ. ಸೋಮಶೇಖರ್ ಗೌಡ್ರವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ ಹಾಗೂ ನಮ್ಮ ಕನ್ನಡ ಪರ ಸಂಘಟನೆಯ ಪರವಾಗಿ ಹಾಗೂ ಕೇಂದ್ರದಲ್ಲಿ ಗ್ರಾಮ ಪಂಚಾಯತ್ ಹಾಗೂ ಜಿಲ್ಲಾ ಸಂಘಟನೆ ಎಲ್ಲ ಪರವಾಗಿ ನಾನು ತುಂಬ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಅವ್ರ ಜೊತೆಯಲ್ಲಿ ವಿಜಯ್ ಕುಮಾರ್ ಎಸ್ ರಾಜ್ಯ ಅಧ್ಯಕ್ಷರು ಕನ್ನಡ ವಿಜಯ ಸೇನೆಯ ರಾಜ್ಯಾಧ್ಯಕ್ಷರು, ಅವ್ರಿಗೂ ಸಹ ಒಂದು ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತ. ಹಾಗೆ ಮೋಹನ್ ಕುಮಾರ್ ಅವರು ರಾಜ್ಯ ಸಲಹೆಗಾರರು, ಅವ್ರಿಗೂ ಸಹ ಒಂದು ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆ ಪುಟ್ಟೇಗೌಡರು ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷರು ತೆಂಕನಹಳ್ಳಿ, ಇವ್ರಿಗೂ ಸಹ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೂ ಸುಮತಿ ಎಂರವರು ರಾಜ್ಯ ಕಾರ್ಯದರ್ಶಿಗಳು, ಇವ್ರಿಗೂ ಸಹ ಒಂದು ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೆ ಅನಿತಾ ರವರು ರಾಜ್ಯ ಕಾರ್ಯದರ್ಶಿಗಳು, ಅವ್ರಿಗೂ ಸಹ ಒಂದು ಕಾರ್ಯಕ್ರಮದ ಪರವಾಗಿ ಸ್ವಾಗತ. ಮತ್ತು ಭರತ್ ರವರು ರಾಜ್ಯ ಕಾರ್ಯದರ್ಶಿಗಳು ಯಶವಂತಪುರ ವಿಧಾನಸಭಾ ಕ್ಷೇತ್ರ, ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಹಾಗೂ ಈ ಒಂದು ಕನ್ನಡ ವಿಜಯ ಸೇನೆಯ ಪದಾಧಿಕಾರಿಗಳು ಸಹ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ, ಅವ್ರಿಗೂ ಸಹ ಒಂದು ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತ. ಹಾಗೆ ಚಿಕ್ಕರಾಜುರವರು ಕುಂಬಳಗೋಡು ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಅವ್ರಿಗೂ ಸಹ ಸ್ವಾಗತ. ಕೃಷ್ಣಪ್ಪನವರು ಕುಂಬಳಗೋಡು ಗ್ರಾಮ ಪಂಚಾಯತಿ ಸದಸ್ಯರು, ಅವ್ರಿಗೂ ಸಹ ಸ್ವಾಗತ. ಹಾಗೆ ನಮ್ಮ ಮಹೇಶ್ KM ರವರು ನಮ್ಮ ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಸಮಿತಿಯ ಸದಸ್ಯರಾಗಿದ್ದಾರೆ, ಅವ್ರಿಗೂ ಸಹ ಈ ಒಂದು ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತ. ಮತ್ತು ಮಂಜುನಾಥ್ S ರವರು ನಮ್ಮ ಕೇಗೊಳ್ಳಿ ಪಂಚಾಯತಿಯ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು, ಅವ್ರಿಗೂ ಸಹ ಈ ಒಂದು ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಹಾಗೆ ನಮ್ಮ ಸ್ವಾಭಿಮಾನಿ ಮಹಿಳಾ ಟ್ರಸ್ಟ್ನ ಸ್ಥಾಪಕರು ಮತ್ತು ಅಧ್ಯಕ್ಷರು ಆದಂಥ ಅನುಪಮ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಆಸೀನರಾಗಿದ್ದಾರೆ, ಅವ್ರಿಗೂ ಸಹ ತುಂಬ ಹೃದಯದ ಸ್ವಾಗತ. ಹಾಗೆ ಕೆಂಗಲ್ ಹನುಮಂತ ವಾರ್ಡ್ನ ಪಂಚಾಯತ್ ಕಾಂಗ್ರೆಸ್ ಮುಖಂಡರು ಚೇತನ್ ಕುಮಾರ್ ಅವರು, ಅವರಿಗೆ ಅನುಪಸ್ಥಿತಿಯಲ್ಲಿ ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಹಾಗೆ ನಮ್ಮ ಈ ಒಂದು KR ಗೋವಿಂದರಾಜುರವರು ಮಾಜಿ ಉಪಾಧ್ಯಕ್ಷರು ಕೇಗೊಳ್ಳಿ ಗ್ರಾಮ ಪಂಚಾಯತಿ, ಅವ್ರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತ. ಹರೀಶ್ ರವರು ಆರಕ್ಷಕ ನಿರೀಕ್ಷಕರು ಕಗ್ಗಲಿಪುರ ಪೊಲೀಸ್ ಠಾಣೆಯಿಂದ ಬಂದಿದ್ದಾರೆ, ಅವ್ರಿಗೂ ಸಹ ತುಂಬ ಹೃದಯದ ಸ್ವಾಗತ. ಅಗ್ರ ಪಂಚಾಯತಿ ಅಧ್ಯಕ್ಷರಾದಂತಹ ಸದಸ್ಯರಾದಂತಹ ಅನಿಲ್ ಹಾಗೂ ನಾರಾಯಣಪ್ಪನವರು, ಅವರು ಸಹ ಕೃಷ್ಣಪ್ಪನವರು, ಅವರು ಸಹ ಆಸೀನರಾಗಿದ್ದಾರೆ, ಅವ್ರಿಗೂ ಸಹ ತುಂಬ ಸ್ವಾಗತ. ಹಾಗೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಂಥ ಪರಮೇಶ್ವರಪ್ಪರು ಸಹ ಈ ಒಂದು ಕಾರ್ಯಕ್ರಮದ ಭಾಗಿಯಾಗಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದೆ. ನಮ್ಮ ಶಾಲೆಯ SDMC ಅಧ್ಯಕ್ಷರಾದಂಥ ಕೃಷ್ಣಪ್ಪನವರು, ಅವರು ಸಹ
ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ, ಅವರು ಸಹ ಸ್ವಾಗತ. ಹಾಗೆ ನಮ್ಮ SDMC ಎಲ್ಲ ಸದಸ್ಯರು ಸಹ ಆಸೀನರಾಗಿದ್ದಾರೆ, ಅವರು ಸಹ ಸ್ವಾಗತ. ಹಾಗೆ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರಿಂದ ಅವರು ಸಹ ಈ ಒಂದು ಕಾರ್ಯಕ್ರಮ ಎಲ್ಲ ಭಾಳ ನಗ್ನಗ್ತಾ ಇದ್ದೀರಲ್ಲ. ಇವತ್ತು ಪರಿಸರದ ಬಗ್ಗೆ ವಿಶೇಷವಾಗಿ ನಮ್ಮ ವಿಜಯ ಸೇನೆ ರಾಜ್ಯಾಧ್ಯಕ್ಷರು ಮತ್ತು ಅವರ ಟೀಮ್ ಪರಿಸರದ ಬಗ್ಗೆ ಕಾಳಜಿಯನ್ನು ವಹಿಸಿ ಇವತ್ತು ಗಿಡ ನೆಡ್ತಕ್ಕಂಥ ಒಂದು ಪ್ರೋಗ್ರಾಮ್ನ ಕೂಡ ಮಾಡಿದ್ದಾರೆ. ವಿಜಯ ಸೇನೆ ಸಾಮಾನ್ಯವಾಗಿ ತಮಗೆಲ್ಲ ಮಾಹಿತಿಯನ್ನು ಅವ್ರು ಹೇಳ್ತಾರೆ. ಇದರ ಸಂಘಟನೆ ಎಲ್ಲೆಲ್ಲಿ ಪ್ರೋಗ್ರಾಮ್ಸ್ ಇದೆ ಅದೆಲ್ಲವನ್ನು ಕೂಡ ಭಾಳಷ್ಟು ಅಚ್ಚುಕಟ್ಟಾಗಿ ವಿಜಯ ಸೇನೆ ಕೆಲಸ ಮಾಡಿಕೊಂಡು ಬರ್ತಾ ಇದ್ದಾರೆ. ಇವತ್ತು ನಮ್ಮ ಕೇಗೊಲ್ಲಿ ವ್ಯಾಪ್ತಿಯಲ್ಲಿ ಗಿಡ ನೆಡ್ತಕ್ಕಂಥದ್ದಕ್ಕೆ ಅವರೆಲ್ಲ ಟೀಮು ಕೂಡ ಬಂದು ಗಿಡ ನೆಡ್ತಕ್ಕಂಥದ್ದಕ್ಕೆ ನಿಮ್ಮೆಲ್ಲ ಸಹಕಾರವನ್ನು ಕೂಡಿ ನಮ್ಮ ಟೀಚರ್ಸು ಕೂಡ ಇದಕ್ಕೆ ಸಂಪೂರ್ಣ ಸಹಕಾರವನ್ನು ಕೂಡ ಕೊಡ್ತಾ ಇದ್ದಾರೆ. ಮೊನ್ನೆ ತಾನೇ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರು ಎಲ್ಲ ಸೇರಿ ಸುಮಾರು 15 ಲಕ್ಷ ಗಿಡವನ್ನು ನೆಟ್ಟಿದ್ದಾರೆ. ತಾವು ಯಾರಾದರೂ ಭಾಗವಹಿಸಿದ್ರಾ? ಇಲ್ಲ, ನಿಮ್ಗೆ ಹೇಳಿರಲಿಲ್ಲ ಅಂತ ಕಾಣ್ತದೆ. ಒಂದೇ ದಿವಸದಲ್ಲಿ ಅಷ್ಟು ಗಿಡ ನೆಡ್ತಕ್ಕಂಥದ್ದು ಗಿನ್ನಿಸ್ ರೆಕಾರ್ಡ್ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ. ಅಷ್ಟು ಗಿಡವನ್ನು ಮೂರು ವರ್ಷ ಅವರು ಮೇಂಟೈನ್ ಮಾಡ್ತಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಹಂಗೆ ಈಗ ಮಳೆಗಾಲ ಸ್ಟಾರ್ಟ್ ಆಗ್ತಾ ಇದೆ, ಗಿಡ ನೆಡೋದು ಜೊತೆಗೆ ಮೇಂಟೈನ್ ಮಾಡ್ತಕ್ಕಂಥದ್ದು ಕೂಡ. ಪರಿಸರದ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ನಮ್ಮ ವಿದ್ಯಾರ್ಥಿನಿಯರು ಕೂಡ ಇಂಟ್ರೆಸ್ಟಾಗಿ ತೆಗೆದುಕೊಂಡು ಭಾಳ ಕಮಿಟ್ಮೆಂಟಿಂದ ಈ ಪರಿಸರದ ಬಗ್ಗೆ ಸುತ್ತಮುತ್ತ ಎಲ್ಲ ಕೂಡ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬರ್ತಾಯಿದ್ದೀರಿ. ನಿಮ್ಮೆಲ್ಲರ ಪರವಾಗಿ ನಾನು ವಿಜಯ ಸೇನೆ ರಾಜ್ಯಾಧ್ಯಕ್ಷರಿಗೆ ಮತ್ತು ಅವರ ಟೀಮ್ ನಾನು ತುಂಬ ಹೃದಯದ ಅಭಿನಂದನೆ ಹೇಳಿ ಅವ್ರು ಮಾಡ್ತಾ ಇರ್ತಕ್ಕಂಥ ಎಲ್ಲ ಒಳ್ಳೆಯ ಕೆಲಸಕ್ಕೆ ನಮ್ಮ ಕ್ಷೇತ್ರದ ಎಲ್ಲ ಯುವಕರು ಆತ್ಮೀಯರು ಸಂಪೂರ್ಣ ಸಹಕಾರವನ್ನು ಕೂಡ ಕೊಡ್ತೇವೆ ಅಂತೇಳಿ ಮಾತನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.